ಇವತ್ತು ಸಂಪೂರ್ಣವಾಗಿ ಏನು ನೆಗೆಟಿವ್ ಸ್ಪ್ರೆಡ್ಸ್ಗಳು ಬರ್ತಾ ಇದೆಯೋ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಬೋಣ. ನಿಮಗೆ ಸಂಪೂರ್ಣವಾಗಿ ಇದನ್ನು ಉಪಯೋಗಿಸ್ಬೋದಾ ಬೇಡವಾ, ಏನು ಕತೆ ಏನು ವ್ಯತೆ ಎಲ್ಲದಕ್ಕೂ ಪರಿಷ್ಕಾರ ಸಿಕ್ಬಿಡ್ತದೆ. ಓಕೆ, ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪರವಾಗಿಲ್ಲ ಲೆಂತ್ ಇರುತ್ತೆ, ಇಟ್ಸ್ ಓಕೆ, ಫ್ರೀ ಇದ್ದಾಗ ನೋಡಿ, ಏನು ತೊಂದರೆ ಇಲ್ಲ. ಬಟ್ ಇವಾಗ ಫಸ್ಟ್ ನಾವು ಮಾಡಬೇಕಾಗಿರೋಂಥ ಕೆಲಸ, ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಮಾಡೋದು ಸಾಕಷ್ಟು ವೀಡಿಯೋಸ್ಗೆ ಹೆಲ್ತ್ಗೆ ಸಂಬಂಧಪಟ್ಟಂಗೆ, ಫಿಟ್ನೆಸ್ಗೆ ಸಂಬಂಧಪಟ್ಟಂಗೆ ಸೊ ನಿಮಗೆ ಸಿಗುತ್ತೆ. ಸೊ ಮೊದಲನೇದಾಗಿ ಈಗ ಅಟ್ ಪ್ರೆಸೆಂಟ್ ಚಾಲ್ತಿಲಿರುವಂಥದ್ರ ಬಗ್ಗೆ ಮಾತಾಡೋಣ. ಸೊ ಮೊದಲನೇದಾಗಿ ಅದು ತೊಗೊಂಡ್ರೆ ಹಂಗಾಗ್ಬಿಡ್ತು, ಇದು ತೊಗೊಂಡ್ರೆ ಹಿಂಗಾಗ್ಬಿಡುತ್ತೆ ಅಂತೆಲ್ಲ ಹೇಳಿ ಬರ್ತಾ ಇದೆ ಅಲ್ವಾ. ಈಗ ಇದನ್ನು ತೊಗೊಂಡು ಏನಾದರೂ ಹೆಚ್ಚು ಕಮ್ಮಿ ಆಗೋ ಹಾಗಿದ್ದಿದ್ದರೆ ಇನ್ನೂ ಕೂಡ ಹೆಲ್ತ್ ಡಿಪಾರ್ಟ್ಮೆಂಟು, ಪೊಲೀಸ್ ಇಲಾಖೆ, ಸರ್ಕಾರ ಎಲ್ಲ ಏನು ಮಾಡ್ತಾಯಿದೆ, 95 ಕಂಟ್ರೀಸ್ನಲ್ಲಿರುವಂತಹ ಸರ್ಕಾರಗಳು ಏನು ಮಾಡ್ತಿದೆ, ₹100 ಲಂಚ ತಗೊಳ್ಳುವಂತಹ ಅಧಿಕಾರಿ ನೆಕ್ಸ್ಟ್ ಡೇ ಟಿ ವಿಲಿ ಬಂದಮೇಲೆ ನೆಕ್ಸ್ಟ್ ಡೇ ಸಸ್ಪೆಂಡ್ ಆಗ್ತಾನೆ. ಇಡೀ ಪ್ರಪಂಚಕ್ಕೆ ಹಬ್ಬ ಹೋಗುತ್ತೆ ಒಂದು ನ್ಯೂಸ್. ಆದರೆ ಇಷ್ಟು ತೋರಿಸ್ತಿದ್ರು ಕೂಡ ಯಾಕೆ ಎಚ್ಚೆತ್ಕೊಳ್ತಿಲ್ಲ? ಅದು ವರ್ಷ ಬೇರೆ ಬರ್ತದೆ. ಅದು ಕರೆಕ್ಟಾಗಿ ಯಾವ ಮಂತಲ್ಲಿ ಬರುತ್ತೆ? ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಈ 3 ತಿಂಗಳು ಅದೇ ಟೈಮಲ್ಲೇ ಬರುತ್ತೆ. ಅದು ಯಾಕಂದರೆ ನಿಮ್ಗೆ ಹೋಗ್ತಾ ಹೇಳ್ತೀನಿ ಯಾಕೆ ಅದೇ ಮಂತಲ್ಲೇ ಬರುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಥಿಂಗು, ಅದು ಒಂದೇ ಒಂದು ಚಾನಲಲ್ಲಿ ಮಾತ್ರ ಬರುತ್ತೆ, ಬೇರೆ ಯಾವ ಚಾನಲಲ್ಲೂ ಬರಲ್ಲ. ಈಗ ಸತ್ಯ ಆಗಿದರೆ ಎಲ್ಲ ಚಾನಲಲ್ಲೂ ಬರಬೇಕು. ಈಗ ನೋಡಿ, ಆಟೋ ಡ್ರೈವರ್ದು ಕೇಸ್ ಆಯಿತು, ಮೊನ್ನೆ ಹಿಂದೂ ಮುಸ್ಲಿಮ್ ಗಲಾಟೆ ಆಗ್ತಿದೆ, ಬೇರೆ ಈಗ ಸೆಲೆಬ್ರಿಟಿದು ಜೈಲಿಗೆಲ್ಲ ಹೋಗ್ತಿದ್ದಾರೆ. ಸೊ ಈ ಥರ ಕೇಸಸ್ಗಳೆಲ್ಲ ಸಾಕಷ್ಟು ನೋಡಿ ಎಲ್ಲ ಚಾನಲಲ್ಲೂ ಬರ್ತಾಯಿದೆ. ಅದು ಒಂದೇ ಒಂದು ಚಾನಲ್ ಬರ್ತಿಲ್ಲ, ಎಲ್ಲ ಚಾನಲಲ್ಲೂ ಬರ್ತಿದೆ. ಅದು ಹಿಂದಿ, ಇಂಗ್ಲೀಷು, ಕನ್ನಡದಲ್ಲಿ ಎಲ್ಲ ಚಾನಲಲ್ಲೂ ಬರ್ತಿದೆ, ಎಲ್ಲದರಲ್ಲೂ ಬರ್ತಿದೆ. ಯಾಕಂದರೆ ಅದು ಸತ್ಯ. ಬಟ್ ಇದು ಮಾತ್ರ ಪರ್ಟಿಕ್ಯುಲರಾಗಿ ಒಂದೇ ಒಂದು ಚಾನಲಲ್ಲಿ ಬರುತ್ತೆ. ಅದು ಯಾಕೆ? ಮತ್ತು ಆ ವಿಡಿಯೋ ಏನು ಫೇಸ್ಬುಕ್ಕಲ್ಲಿ ಅಥವಾ ಯೂಟ್ಯೂಬಲ್ಲಿ ಅಥವಾ ಏನು ಇನ್ಸ್ಟಾಗ್ರಾಮಲ್ಲಿ ಹರಿದಾಡುತ್ತೋ ಆ ವಿಡಿಯೋಗೆ ಮಾತ್ರನೇ, ಪರ್ಟಿಕ್ಯುಲರ್ ಆ ವಿಡಿಯೋಗೆ ಮಾತ್ರನೇ ವ್ಯೂಸು, ಶೇರ್ಸು ಜಾಸ್ತಿ ಇರುತ್ತೆ. ಬಿಕಾಸ್ ಅಲ್ಲಿ ನೆಗೆಟಿವ್ ಪಾಸಿಟಿವ್ ಎಲ್ಲ ಕಮೆಂಟ್ಸ್ಗಳು ಹೋಗಿ ಅದು ಬಹಳ ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ. ಅದೇ ವೆಬ್ಸೈಟ್ನಲ್ಲಿ, ಅದೇ ಯೂಟ್ಯೂಬ್ ಚಾನಲಲ್ಲಿ, ಅದೇ ಚಾನಲ್ದು ಏನು ಅಫಿಷಿಯಲ್ ಸೈಟ್ಸ್ಗಳಲ್ಲಿ ಬರುವಂಥ ಎಷ್ಟೊಂದು ವೀಡಿಯೋಗಳು ಬರ್ತಾ ಇರುತ್ತೆ. ಬಟ್ ಅದ್ರ ಬಗ್ಗೆ ಯಾವ್ದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಅದ್ರಲ್ಲಿ ಪಾಸಿಟಿವ್ ಬರುತ್ತೆ, ಬೈದವೆ ನೆಗೆಟಿವ್ ಬರುತ್ತೆ, ಪಾಸಿಟಿವ್ ಬರುತ್ತೆ, ಬೇರೆ ವಿಚಾರಗಳ ಬಗ್ಗೆ. ಬಟ್ ಎಲ್ಲೂ ಕೂಡ ಅದು ಪ್ರಸ್ತಾಪ ಆಗಲ್ಲ. ಬಟ್ ಪರ್ಟಿಕ್ಯುಲರಾಗಿ ಈ ಒಂದು ಬ್ರ್ಯಾಂಡ್ ಹೆಸರು ಬಂದಾಗ ಮಾತ್ರನೇ ಆಗುತ್ತೆ. ಓಕೆ, ಇತ್ತೀಚಿನ ವರ್ಷಗಳಿಂದ ಅಂದರೆ ಒಂದು ಸುಮಾರು ವರ್ಷಗಳ ಹಿಂದೆ ಯಾವುದೋ ಒಂದು ಫೇಮಸ್ ನ್ಯೂಡಲ್ಸ್, ನನಗೆ ತುಂಬ ಇಷ್ಟ ಅದು ನ್ಯೂಡಲ್ಸ್ ಕಂಪ್ನಿ. ಅದರಲ್ಲಿ ಒಂದು ಸ್ವಲ್ಪ ಲೆಡ್ ಅಂಶ ಜಾಸ್ತಿ ಇತ್ತು ಅಂತ ಹೇಳಿ ಸರ್ಕಾರ ಅದನ್ನು ಆಲ್ಮೋಸ್ಟ್ ಒಂದು 2-3 ಇಯರ್ಸ್ ಬ್ಯಾನೇ ಮಾಡಿಬಿಟ್ಟಿತ್ತು. ಅದು ಬರಲೇಬಾರ್ದು ಅಂತ. ಅದು ಎಷ್ಟು ದೊಡ್ಡ ಕಂಪ್ನಿ ಗೊತ್ತಾ? ಅದು ಎಷ್ಟು ವರ್ಷದ ಕಂಪ್ನಿ, ಎಷ್ಟು ದೇಶಗಳಿದೆ, ಅಂಥ ದೊಡ್ಡ ಬ್ರ್ಯಾಂಡ್ ಅದು. ನಂದು ಫೇವ್ರೆಟ್ ನ್ಯೂಡಲ್ಸ್ ಕಂಪ್ನಿ ಅದು. ಅಂಥದನ್ನೇ ಬಿಡಲಿಲ್ಲ. ಒಂದೇ ಒಂದು ಲಿಡ್ ಅಂಶ ಜಾಸ್ತಿ ಆಗಿದೆ ಅಂತ ಅರ್ಥ. ಅದನ್ನೇ ಬಿಡಲಿಲ್ಲ. ಈಗ ನೋಡಿ, ಅಜಿನೋಮೋಟೊ, ಟೇಸ್ಟಿಂಗ್ ಪೌಡ್ರ್ ಇಂಥದ್ದನ್ನೆಲ್ಲ ಕಲರಿಂಗ್ ಆಗ್ತಿರೋದೆಲ್ಲ ಹಿಡಿತಿದ್ದಾರೆ. ಆದರೆ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಇದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದಾರೆ. ಸೊ ಇದರಿಂದ ಏನಾದರೂ ಹೆಚ್ಚು ಕಡಿಮೆ ಆಗೋ ಹಾಗಿದ್ದಿದ್ರೆ ಬಿಡ್ತಿತ್ತ? ಅಂಥ ದೊಡ್ಡ ಕಂಪ್ನಿನೇ ಬ್ಯಾನ್ ಮಾಡಿ ಬಿಸಾಕ್ಬಿಡ್ತು. 2 ವರ್ಷ ಅದು ರೆಡಿ ಮಾಡ್ಕೊಂಡು ಬರೋವರೆಗೂ ಕೂಡ ಬಿಡಲೇ ಇಲ್ಲ ಒಬ್ಬರು. ಅಂಥದ್ರಲ್ಲಿ ಇದರಿಂದ ಹೆಚ್ಚು ಕಮ್ಮಿ ಆಗೋದ್ರೆ ಬಿಡುತ್ತಾ? ಕ್ವಶನ್ ಮಾರ್ಕ್. ಎರಡನೇದು, ಇದನ್ನು ಡಾಕ್ಟರ್ ರೆಫರ್ ಮಾಡಲ್ಲ. ಬೈ ದ ಬೈ, ಇದನ್ನು ಡಾಕ್ಟರ್ ಯಾಕೆ ರೆಫರ್ ಮಾಡಬೇಕು? ಡಾಕ್ಟರ್ ರೆಫರ್ ಮಾಡಬೇಕಾಗಿರೋದು ಮೆಡಿಸನ್ನ, ಪ್ರಿಸ್ಕ್ರಿಪ್ಟ್ ಮಾಡಬೇಕಾಗಿರೋಂಥದ್ದು ಮೆಡಿಸನ್ನು, ಸಿರಾಪು, ಇಂಜೆಕ್ಷನು, ಸರ್ಜರಿ, ಈ ಥರದ್ದು. MBBS ಅಂತ ಹೇಳಿದ್ರೆ ಬ್ಯಾಚುಲರ್ ಆಫ್ ಮೆಡಿಸನ್, ಬ್ಯಾಚುಲರ್ ಆಫ್ ಸರ್ಜರಿ ಕಣಪ್ಪ. ಬ್ಯಾಚುಲರ್ ಆಫ್ ನ್ಯೂಟ್ರಿಷನ್ ಅಂತ ಅಲ್ಲಿಲ್ಲ. ನಾವು ತೊಗೊಳ್ತಾ ಇರೋವಂಥದ್ದು ನ್ಯೂಟ್ರಿಷನ್. ನಾನು 10.5 ವರ್ಷ ನಮ್ಮ ಇಡೀ ಫ್ಯಾಮಿಲಿನಲ್ಲಿ ಎಲ್ಲರೂ ಯೂಸ್ ಮಾಡ್ತಿದ್ದೀವಿ. 77 ಇಯರ್ಸ್ ನಮ್ಮ ಅಜ್ಜಿ ಯೂಸ್ ಮಾಡ್ತಿದ್ದಾರೆ, 56 ವರ್ಷದ ನಮ್ಮಮ್ಮ ಯೂಸ್ ಮಾಡ್ತಿದ್ದಾರೆ, ನಾನು ಯೂಸ್ ಮಾಡ್ತಿದ್ದೀನಿ, ನನ್ನ ಮಗ ಯೂಸ್ ಮಾಡ್ತಿದ್ದೆ. ಅದು ಸಾಕಷ್ಟು ವೀಡಿಯೋ ಶಾರ್ಟ್ಸ್ ಎಲ್ಲ ಯೂಟ್ಯೂಬಲ್ಲೇ ಇದೆ, ಹೋಗಿ ಚೆಕ್ ಇನ್ ಮಾಡಿ. ಈಗ ನಾನು ಆಫ್ಕೋರ್ಸ್ ಇದು ಬಿಸ್ನೆಸ್ಸೇ ಇರಬಹುದು. ಸೊ ನಾನು ಬಿಸ್ನೆಸ್ ಅಂದರೆ ನಾನು ಉಪಯೋಗಿಸ್ಕೊಳ್ಳೋದು ಬೇರೆ ಕೊಡ್ತೀನಿ. ಬಟ್ ನಾನು ಯೂಸ್ ಮಾಡ್ತಿರಲ್ವಲ್ಲ. ನಿಮ್ಗೆ ಹಂಗೇ ಡೌಟ್ ಇದ್ದರೆ ಬನ್ನಿ, ನಿಮ್ಮದನ್ನೇ ಶೇಕ್ ಮಾಡಿ ನಾನೇ ಕೊಡ್ತೀನಿ, ನಿಮಗೂ ಕೊಡಿಸಿ, ನನ್ನ ಮಗನಿಗೂ ಕೊಡಿಸ್ತೀನಿ. ಇದರಿಂದ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಲಾಂಗ್ ಟರ್ಮಲ್ಲಿ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ ಅಂತ 10.5 ವರ್ಷದಿಂದ ನಾನು ಇದರಲ್ಲಿ ಇದ್ದೀನಪ್ಪ. ಅದು ಯಾವಾಗೂ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ನನ್ನ ಮುಂದೆ ಇರೋರು ಬೇರೆ ಫುಡ್ ಹ್ಯಾಬಿಟ್ಸ್ಗೂ ಬೇರೆ ಅಡಿಕ್ಷನ್ಸ್ ಎಲ್ಲ ತೊಗೊಂಡು ಮಾಡ್ಕೊಂಡು ಎಲ್ಲ ಹೋಗ್ಬಿಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ನನ್ನ ಫ್ರೆಂಡ್ಸ್ ಕೂಡ. ಬಟ್ ನಾವಿನ್ನೂ ಚೆನ್ನಾಗೇ ಇದ್ದೀವಲ್ಲ, ಆರೋಗ್ಯವಾಗಿದ್ದೀವಲ್ಲ. ಯಾವುದೇ ರೀತಿ ಹಾಸ್ಪಿಟಲ್ ವಿಸಿಟ್ಸ್ ಇಲ್ಲ, ಯಾವುದೇ ರೀತಿ ಮೆಡಿಸಿನ್ಸ್ಗಳು ತಿನ್ನುವಂಥ ಅವಶ್ಯಕತೆಗಳು ಬಂದಿಲ್ಲ, ಇಮ್ಯುನಿಟಿ ಚೆನ್ನಾಗಿದೆ, ಯಾವ ಕರೋನಾ ವೈರಸ್ಸಿಂದ ನಮಗೆ ಇದಾಗಿಲ್ಲ, ಪ್ರಾಬ್ಲಮ್ ಇಲ್ಲ. ಹೆಂಗಿದ್ದೀವಿ? ಬಿಕಾಸ್ ಎವ್ರಿ ಡೇ ಗುಡ್ ನ್ಯೂಟ್ರಿಷನ್ ಫುಡ್ ಇಂಟೇಕ್ ಮಾಡ್ತಿದ್ದೀವಪ್ಪ. ಇದು ಕಾಸ್ಟ್ಲಿ, ಹೌದು, ಇದು ಕಾಸ್ಟ್ಲಿನೇ. ಚೀಪಾಗಿ ಸಿಗೋದಕ್ಕೆ, ಚೀಪಾಗಿ ಏನೂ ಸಿಗಲ್ಲಪ್ಪ. ಆಲ್ಟೋ ಕಾರಲ್ಲೂ 4 ಚಕ್ರನೇ 5 ಸೀಟೇ ಇರುತ್ತೆ, ಆಡಿ ಕಾರ್ನಲ್ಲೂ 4 ಚಕ್ರ 5 ಸೀಟೇ ಇರುತ್ತೆ. ಡಿಫ್ರೆನ್ಸ್ ಏನಿರಲ್ಲ. ಅದು ಕರ್ಕೊಂಡು ಹೋಗುತ್ತೆ, ಇದು ಕರ್ಕೊಂಡು ಹೋಗುತ್ತೆ. ಅದ್ರ 2 ಬೆಲೆನೂ ಒಂದೇನಾ ಹೇಳಿ? 2 ಬೆಲೆ ಒಂದೇನಾ?
ಅಫ್ಕೋರ್ಸ್ ಕಾಸ್ಟ್ಲಿನೇ, ಏನು ತಪ್ಪೇನಿದೆ ಅದರಲ್ಲಿ ಏನೋ ಒಂದು ಇಂಗ್ರೀಡಿಯೆಂಟ್ಸ್ ಇರೋದಕ್ಕೇನು ಕಾಸ್ಟ್ಲಿ. ಯಾಕೆ ಕಾಸ್ಟ್ಲಿ ಅಂತ ಯೋಚನೆ ಮಾಡಿ. ಒಬ್ಬ ಶ್ರೀಮಂತ ಹಂಗೆ ಯೋಚನೆ ಮಾಡಲ್ಲ, ಆಲ್ಟೋ ಕಾರ್ಗೆ ಹೋಗಲ್ಲ, ಆಡಿ ಕಾರ್ಗೆ ಹೋಗ್ತಾನೆ. ಅದರಲ್ಲಿ ಅವ್ನಿಗೆ ಬೇಕಾದ ಪ್ರೀಮಿಯಂ ಫೀಚರ್ಸ್ ಅದರಲ್ಲಿ ಇಲ್ದಿರೋದು ಇದರಲ್ಲಿ ಏನೋ ಇದೆ ಅಂತ ಹೋಗೋದು. ಹಾಗೆ ನಮ್ಮ ರೆಗ್ಯುಲರ್ ಫುಡ್ನಲ್ಲಿ ಇಲ್ಲದೇ ಇರೋವಂಥದ್ದು ಇದರಲ್ಲಿ ಏನೋ ಇದೆ. ಬೈ ದ ವೇ ರೆಗ್ಯುಲರ್ ಫುಡ್ ತಿನ್ಕೊಂಡು ಹೆಲ್ತ್ನ ಚೆನ್ನಾಗಿ ಇಟ್ಕೊಳ್ಬೋದಾಗಿತ್ತಲ್ಲ, ಮತ್ತು ಯಾಕೆ ಇಲ್ಲಿಗೆ ಬರಬೇಕು ನೀವು? ರೆಗ್ಯುಲರ್ ಫುಡ್ನೆಲ್ಲ ಬೆಳೆಯುವಂಥ ವಿಧಾನ ಬೇರೆ. ಇದರಲ್ಲಿ ಕೆಮಿಕಲ್ಸ್ ಇದೆಯಾ, ಇದರಲ್ಲಿ ಕೆಮಿಕಲ್ಸ್ ಇದೆ ಅಂತ ಹೇಳ್ತಿರಲ್ವಾ? ನೀವು ತಿನ್ನುವಂಥ ಫುಡ್ ಕೆಮಿಕಲ್ಸೇ ಅಲ್ವಾ? ಕೆಮಿಕಲ್ಸ್ ಫರ್ಟಿಲೈಸ್ ಆಗ್ತಾ ಯಾವ ಬೆಳೆ ಬೆಳೀತಾ ಇದ್ದೀರಾ ಹೇಳಿ ನನಗೆ, ಆನ್ಸರ್ ಮಾಡಿ. ಫಸ್ಟ್ ಆಫ್ ಆಲ್ ಒಂದು ಕೊತ್ತಂಬರಿ ಸೊಪ್ಪು ಬೆಳೆಯೋಕ್ಕಾಗ್ತಿಲ್ಲ, ಒಂದು ಅರಿಶಿನ, ಚಕ್ಕೆ, ಲವಂಗ, ಪುದೀನ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿನೂ ಕೂಡ ಕೆಮಿಕಲ್ಸ್ ಇಲ್ಲದೆ ಬೆಳೆಯೋಕ್ಕಾಗ್ತಿಲ್ಲ. ಅಫ್ಕೋರ್ಸ್ ನಾವು ನೀರು ಕುಡಿಯುವಂತಹ ನೀರು ಕೂಡ ಆರ್ವಾಗಿ ಹೋಗಿದೆ. ಈಗ ಗಾಳಿ ಬಿಡಿ ಕಲುಷಿತ ಆಗಿ ಜಮಾನಣೆ ಆಗೋಯ್ತು. ಹಿಂಗಿರ್ಬೇಕಾದ್ರೆ ಇದು ಕೆಮಿಕಲ್ಲ ಅಂತ ಹೇಳಿದ್ರೆ ಏನು ಹೇಳೋಣ? ಅಯ್ಯೋ ನಗು ಬರುತ್ತಲ್ಲ. ಓಕೆ, ಇನ್ನು ಇದು ನಮ್ಮ ದೇಶದ ಇನ್ನೊಂದು ಕ್ವಶನ್. ಇದು ಭಯಂಕರ ಟಾಪಿಕ್. ಇದು ನಮ್ಮ ದೇಶದ್ದಲ್ಲ, ಅಮೇರಿಕಾ ದೇಶದ್ದು. ನಾವು ನಮ್ಮ ದೇಶದ ಫೋನ್ನ ಕಳಿಸೇ ಬಿಟ್ಟು ಮೈಕ್ರೋಮ್ಯಾಕ್ಸ್ ಕಾರ್ಬನ್ ಎಲ್ಲೋಯ್ತು ನಮಗೆ ಗೊತ್ತಿಲ್ಲ. ಅದು ಆ್ಯಕ್ಚುಲಿ 100% ಇದಲ್ಲ. ನಮ್ಮ ದೇಶದ ನಾವೇನು ಉಪಯೋಗಿಸ್ತಿದ್ದೀವಿ ಫಸ್ಟ್ ಆಫ್ ಆಲ್ ಹೇಳಿ ನೋಡೋಣ. ನಮ್ಮ ದೇಶದ ಫೋನ್ ಯೂಸ್ ಮಾಡ್ತಿದ್ದೀವ, ನಮ್ಮ ದೇಶದ ಟಿ ವಿ ಯೂಸ್ ಮಾಡ್ತಿದ್ದೀವ, ನಮ್ಮ ದೇಶದ ಸಿಮೆಂಟ್ ಯೂಸ್ ಮಾಡ್ತಿದ್ದೀವ, ನಮ್ಮ ದೇಶದ ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ದೀವ, ನಮ್ಮ ದೇಶದ ಫೋನ್ ಯೂಸ್ ಮಾಡ್ತಿದ್ದೀವ. ನಮ್ಮ ದೇಶದ ನಾವು ಏನು ಯೂಸ್ ಮಾಡ್ತಿದ್ದೀವಿ ಫಸ್ಟ್ ಒಂದು 4-5 ಲೀಸ್ಟ್ ಕೊಡಿ ನೋಡೋಣ. ನೀವು ಹಾಕಿರೋ ಬಟ್ಟೆದು ರಾ ಮೆಟೀರಿಯಲ್ ಕೂಡ ಚೈನಾಯಿಂದನೇ ಬರೋದು. ಮತ್ತು ನಮ್ಮ ದೇಶದ ಬ್ರಾಂಡೋ ಅಮೇರಿಕಾಗೆ ದುಡ್ಡು ಯಾಕೆ ಕೊಡಬೇಕು? ತಪ್ಪೇನಿದೆ? ಅಮೇರಿಕನ್ ಐಫೋನ್ ಬೇಕು, ಚೈನೀಸ್ ಪ್ಲಾಸ್ಟಿಕ್ಸ್ ಬೇಕು, ಚೈನೀಸ್ ಎಲೆಕ್ಟ್ರಾನಿಕ್ಸ್ಗಳು ಬೇಕು. ಬೇರೆ ದೇಶದ ಒಳ್ಳೆ ಫುಡ್ ಯಾಕೆ ಬೇಡ? ಬಿಟ್ಟ ಮೇಲೆ ದಪ್ಪ ಆಗ್ಬಿಡ್ತೀವಿ. ನೀವು ಆಲ್ರೆಡಿ ದಪ್ಪ ಇರೋದಕ್ಕೆ ಏನೋ ಒಂದು ಕಾರಣ ಇರುತ್ತಲ್ವಾ? ಈಗ ನನಗೆ ಎಕ್ಸಾಂಪಲ್ ನಾನು 80 kg ಇದ್ದೆ, ಇದನ್ನ ತೊಗೊಂಡು ಒಂದು 20 kg ಇಳಿಸ್ದೆ, 60 kg ಬಂದೆ, ಬಿಟ್ಟೆ, ಮತ್ತೆ 80 kg ಆದೆ. ಕರೆಕ್ಟ್ ಅಲ್ಲ? ಕರೆಕ್ಟ್ ಅಂತ ಹೇಳ್ತೀರಲ್ವಾ? ಈ 80 kg ನೀವು ಫಸ್ಟ್ ಆದ್ರಲ್ಲ, ಅದು ಹೆಂಗಾದ್ರಿ? ಎಕ್ಸಸ್ ಆಫ್ ಕ್ಯಾಲೋರಿಯಿಂದ. ಆ ಬೇಡದೇ ಇರೋಂಥ ಕೆಟ್ಟ ಅಭ್ಯಾಸಗಳನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ನಿಮಗೆ ಕೋಚ್ ಬೇಕು. ಅದರಿಂದ ನಾನು ಎಲ್ಲ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇರೋದು, ಪ್ರಾಪರ್ ಕೋಚಿಂಗ್ ಇರಬೇಕು, ಒರಿಜಿನಲ್ ಪ್ರಾಡಕ್ಟ್ಸ್ ಇರಬೇಕು. ಬರೀ ಪ್ರಾಡಕ್ಟ್ಸ್ ತೊಗೊಂಡ್ರೆ ರಿಸಲ್ಟ್ಸ್ ಬರಲ್ಲ ದೇವರು. ಪ್ರಾಡಕ್ಟ್ಸ್ ಜೊತೆಗೆ ಕೋಚಿಂಗ್ ಇರಬೇಕು. ಆ ಬಿಟ್ಟ ಮೇಲೆ ಹೆಂಗೆ ಮೇಂಟೈನ್ ಮಾಡೋದು ಕೂಡ ಹೇಳ್ಕೊಡ್ಬೇಕು. ಬೈ ದ ಬೈ ಲೈಫ್ ಲಾಂಗ್ ತೊಗೋಬಾರ್ದು, ಅದು ಇಟ್ಸ್ ಯುವರ್ ವಿಶ್. ಇದು ಫುಡ್ ಅಷ್ಟೇ. ಬಟ್ ನಾನು ತಗೊಳ್ತಾ ಇದ್ದೀನಲ್ಲ, ಏನಾಗಿಲ್ಲ. ನನ್ನ ಸ್ಟೂಡೆಂಟ್ಸ್ ತುಂಬ ಜನ ತೊಗೊಂಡು ಬಿಟ್ಟಿದ್ದಾರೆ, ಅವರೆಲ್ಲ ಇವತ್ತಿಗೂ ಸಿಗ್ತಾರೆ ನನಗೆ. ಇವತ್ತು ಚೆನ್ನಾಗಿದ್ದಾರೆ. ಇವತ್ತು ನಮ್ಮಿಬ್ಬರು ಫ್ರೆಂಡ್ಶಿಪ್ ಹಾಗೆ ಇರ್ತದೆ. ನಮ್ಮ ಸಂಬಂಧಿಕರುಗಳು ತೊಗೊಂಡು ಬಿಟ್ಟಿದ್ದಾರೆ, ಅವ್ರಿಗೂ ಸಿಗ್ತಾರೆ, ಏನು ಪ್ರಾಬ್ಲಮ್ ಏನಿಲ್ವಲ್ಲ. ಅವ್ರು ಯಾರೋ ನನಗೆ ಮೂಳೆ ಹೋಗಿಲ್ಲ, ಅದು ಹೋಗಿಲ್ಲ, ಇದು ಹೋಗಿಲ್ಲ, ಯಾರೋ ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ಸೂಪರಾಗಿ ಇದ್ದಾರೆ ಬೈದಾರೆ. ಅದರಲ್ಲಿ ಕೆಲವರು ಚೆನ್ನಾಗಿ ವೆಯ್ಟ್ನ ಹಂಗೆ ಮೇಂಟೈನ್ ಮಾಡಿದ್ದಾರೆ, ಕೆಲವು ದಪ್ಪನೇ ಹೋಗಿದ್ದಾರೆ. ಆ ದಪ್ಪ ಆಗೋದಕ್ಕೆ ರೀಸನ್ ಅವ್ರುಗಳೇ ಇರ್ತಾರೆ. ದಪ್ಪ ಆಗೋದು ನಮ್ಮ ಬಾಡಿನೇ, ಸಣ್ಣ ಆಗೋದು ನಮ್ಮ ಬಾಡಿನೇ. ಅದನ್ನ ಹೆಂಗೆ ಮೇಂಟೈನ್ ಮಾಡೋದು ಅನ್ನೋದು ಗೊತ್ತಿರುತ್ತೆ. ನಾವು ಅದನ್ನು ಬಿಟ್ಬಿಟ್ಟು ನಾವೇನೋ ಕೆಟ್ಟ ಅಭ್ಯಾಸಗಳೆಲ್ಲ ಶುರು ಹಚ್ಕೊಂಡ್ಬಿಟ್ಟಿರ್ತೀವಿ. ಅದು ತಿನ್ನೋದು, ಇದು ತಿನ್ನೋದು, ಅದು ಕುಡಿಯೋದು, ಇದು ಮಾಡೋದು, ಎಲ್ಲ ಅಭ್ಯಾಸಗಳು ಶುರು ಹಚ್ಕೊಂಡು ಒಳ್ಳೆ ಲೈಫ್ ಸ್ಟೈಲ್ನ ಲೀಡ್ ಮಾಡಿದೆ, ಏನೇನೋ ಮಾಡ್ಕೊಂಡು ಅದನ್ನು ತೊಗೊಂಡೇ ಬಿಟ್ಟೆ ಹಿಂಗಾದೆ. ನಮ್ಮವ್ರು ಯಾರು ಹಂಗಾಗೋದ್ರು, ಇವ್ರು ಯಾರು ಅದು ಯಾರು ಅಂತ ಗೊತ್ತಿಲ್ಲ ಅಲ್ವಾ? ನಾನು ಚಿಕ್ಕ ವಯಸ್ಸಲ್ಲಿ ನನಗೆ ಮೇಷ್ಟ್ರು ಸುಮ್ಮನೆ ಹೊಡೆದ್ಬಿಟ್ರೆ ಅಮ್ಮ ಕರ್ಕೊಂಬಂದ್ಬಿಡ್ತಿದ್ದೆ. ಅಂಥದ್ರಲ್ಲಿ ನನಗೇನಾದ್ರು ಹೆಚ್ಚು ಕಮ್ಮಿ ಆದರೆ, ಇದರಿಂದ ಹೆಚ್ಚು ಕಮ್ಮಿ ಆದರೆ ನಮ್ಮ ಮನೆಯವ್ರು ಬಿಡ್ತಾರ? ಬೈದವೇ ಅವ್ರನ್ನೇ ಕೇಳಿ. ಹಂಗಾಯ್ತಲ್ವ, ಮತ್ತು ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡಲಿಲ್ಲ? ಎಲ್ಲ ಹೇಳ್ತಾರೆ ತೊಗೊಂಡು ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ. ಕಂಪ್ಲೇಂಟ್ ಕೊಡಬೇಕಾಗಿತ್ತಲ್ವ? ಹೋಗಲಿ, ಯಾವ್ದಾರ ಡಾಕ್ಟ್ರುಗಳು ಇದರಿಂದನೇ ಈ ಥರ ಆಯಿತು ಅಂತ ಹೇಳಿ ಬರ್ಕೊಂಡು ಕೊಟ್ಟಿದ್ದಾರಾ? ಬೈ ದ ವೇ ಈ ಒಂದು ನಾವೇನು ಯೂಸ್ ಮಾಡ್ತೀವೋ ಈ ಪ್ರಾಡಕ್ಟ್ಸಿಂದನೂ ಕೂಡ ತುಂಬ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇದೆಯಪ್ಪ. ಸುಮ್ಮನೆ ಏನೂ ಮಾಡಿಲ್ಲ. 42 ವರ್ಷದಿಂದ ಪ್ರಪಂಚದಲ್ಲಿದೆ. ಇಂಡಿಯಾಗೆ ಬಂದು 25 ವರ್ಷ ಆಗಿದೆ ಅಷ್ಟೇ, ಬಟ್ ಪ್ರಪಂಚಕ್ಕೆ ಬಂದು 42 ವರ್ಷ ಕಂಪ್ಲೀಟಾಗಿ ಹೋಗಿದೆ. ನಾನು 25 ವರ್ಷ ಶೇಕ್ ಕುಡ್ತಿರೋರು ನೋಡಿದ್ದೀನಿ, 40 ವರ್ಷದ ಶೇಕ್ ಕುಡ್ದಿರೋರು ನೋಡಿದ್ದೀನಿ. ಎಲ್ಲ ಸೂಪರ್ ಆಗಿದ್ದಾರೆ, ಹೆಲ್ತಿ ಆಗಿದ್ದಾರೆ, ಎಲ್ಲರದು ಹೆಲ್ತು ಅಮೇಝಿಂಗ್ ಆಗಿದೆ. ಬೇರೆ ಪರ್ಸನ್ಗಿಂತ ನಾರ್ಮಲಾಗಿ ಹ್ಯಾಪಿ ಆಗಿದ್ದಾರೆ. ಆ್ಯಕ್ಚುಲಿ ನಾರ್ಮಲ್ ಪರ್ಸನಕ್ಕೆ ಹಾಳಾಗೋಗಿರೋದು. ಈಗ ನಾನು ಇದಕ್ಕೆ ಜಾಯ್ನ್ ಆದಾಗ ನನ್ನ ಫ್ರೆಂಡ್ಸ್ಗಳೆಲ್ಲ ಹೆಂಗಿದ್ದಾರೋ ಇವಾಗ ಇದ್ದಿದ್ದು ದರಿದ್ರವಾಗಿದ್ದಾರೆ. ಬೇರೆ ಬೇರೆ ಲೈಫ್ ಸ್ಟೈಲ್ ಫುಡ್ ಹ್ಯಾಬಿಟ್ಸ್ಗಳನ್ನ ಯೂಸ್ ಮಾಡಿ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾನು ಸಾಕಾಗಿದೆ. ನನಗೆ ನನ್ನ ಮೇಲೆ ಪ್ರೌಡ್ ಫೀಲ್ ಇದೆ. ಮತ್ತು ಇನ್ನೇನು ಬರುತ್ತೆ ನೆಗೆಟಿವ್? ಯೋಚನೆ ಮಾಡ್ತಾಯಿದ್ದೀನಿ. ನಮ್ಮ ಕಾಲದಲ್ಲಿ ಇವೆಲ್ಲ ಇತ್ತಾ? ನಿಮ್ಮ ಕಾಲದಲ್ಲಿ ಯಾವ ಕಾಯಿಲೆಗಳು ಇರಲಿಲ್ಲ. ಈಗ ಎಷ್ಟು ಕಾಯಿಲೆಗಳು ಬರ್ತಿದ್ದೆ. ಈ ಕಾಯಿಲೆಗಳು ನಿಮ್ಮ ಕಾಲದಲ್ಲಿ ಇರಲಿಲ್ಲ. ಯಾಕಂದರೆ ಅವಾಗ ಒಳ್ಳೆ ಫುಡ್ ಸಿಗ್ತಾಯಿತ್ತು, ಒಳ್ಳೆ ನೀರು ಇರ್ತಿತ್ತು, ಮನುಷ್ಯನಿಗೆ ಒಳ್ಳೆ ಸ್ಟ್ರೆಸ್ಲೆಸ್ ಲೈಫ್ನ ಲೀಡ್ ಮಾಡ್ತಿದ್ದ. ದುಡ್ಡು ಕಾಸು ಮಾಡಬೇಕಂತ ಏನಿರ್ತಿಲ್ಲ. ಜಮೀನಿತ್ತು ಆರಾಮಾಗಿ ಬೈಕೊಂಡು ತಿನ್ಕೊಂಡು ಆರಾಮಾಗಿ ಮಕ್ಕಳು ಮಾಡ್ಕೊಂಡಿದ್ದ. ಬಟ್ ಇವಾಗ ಸ್ಟ್ರೆಸ್, ನಿದ್ದೆ ಬರಲ್ಲ,
ಹೆಲ್ತ್ ಹಾಳಾಗುತ್ತೆ, ಬಿ ಪಿ, ಶುಗರ್, ಥೈರಾಯ್ಡ್, ಆರ್ಥ್ರೈಟಿಸ್, ಕ್ಯಾನ್ಸರ್, ಇ ಟಿ ಸಿ ಎಷ್ಟೋ ಬಂದುಬಿಡ್ತು. ನಾವೆಲ್ಲದಕ್ಕೂ ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳು, ಒಳ್ಳೆ ಡಾಕ್ಟರ್ಸ್ಗಳನ್ನ ಹುಡುಕ್ತೀವಿ ವಿನಃ ನಮ್ಮ ಬಾಡಿನ ಅಲ್ಲಿಗೆ ಹೋಗದೆ ಇರೋ ಹಾಗೆ ಹೆಂಗೆ ನೋಡ್ಕೋಬೇಕು ಅಂತ ಯಾವತ್ತೂ ಕೂಡ ಯಾರು ಯೋಚನೆ ಮಾಡಲ್ಲ ಅಲ್ವಾ? ನಾನು ಇದರಲ್ಲೇ ಕೂಡ ಒಂದಷ್ಟು ಅಚೀವ್ಮೆಂಟ್ ಮಾಡಿ ನಾನು ಕೂಡ ಬೇರೆ ಬೇರೆ ದೇಶಗಳು ವಿಸಿಟ್ ಮಾಡಿದ್ದೀನಿ. ಆ ದೇಶದಲ್ಲೂ ಕೂಡ ಇದ್ರದ್ದೇ ಬ್ರ್ಯಾಂಡು ಆಫೀಸ್ಗಳು, ಮ್ಯಾನುಫ್ಯಾಕ್ಚರಿಂಗ್ ನೋಡಿ ಸಾಕಷ್ಟು ನಾನು ನೋಡಿದ್ದೀನಿ. ಅವೆಲ್ಲ ಕಣ್ಮುಂದೆ ಇದೆ. ತುಂಬ ಜನ ಹೇಳ್ತಾರೆ ಆ ದೇಶದಲ್ಲಿ ಬ್ಯಾನ್ ಆಯ್ತು, ಈ ದೇಶದಲ್ಲಿ ಬ್ಯಾನೇ ಹಂಗೆ ಅನಿಸಿಲ್ಲಪ್ಪ. ಎಲ್ಲ ದೇಶದಲ್ಲೂ ಇದೆ, ಎಲ್ಲ ದೇಶದಲ್ಲೂ ಶೇಕ್ ಯೂಸ್ ಮಾಡ್ತಾರೆ. ಎಲ್ಲ ದೇಶಕ್ಕೂ ನಾನು ಸುಮಾರು 3-4 ದೇಶಕ್ಕೆ ಹೋಗಿದ್ದೀನಿ, ಅಲ್ಲೆಲ್ಲ ಕೂಡ ಇದೆ, ಇದು ತೊಗೊಳ್ತಾರೆ. ಬರೀ ವೆಯ್ಟ್ ಮ್ಯಾನೇಜ್ಮೆಂಟ್ ಮೇಲೆಲ್ಲ, ಇದು ಹೆಲ್ತಿ ನ್ಯೂಟ್ರಿಷನ್ ಫುಡ್ಡಾಗಿ ಎಲ್ಲ ಕಡೆ ತೊಗೊಳ್ತಾರೆ. ತಪ್ಪೇನಿದೆ? ಇನ್ನೊಂದು, ಮತ್ತು ನಾವು ಅಷ್ಟು ಲಕ್ಷ ಹಾಕಿದ್ದೆ, ಇಷ್ಟು ಸಾವಿರ ರೂಪಾಯಿ, 30,000 ಹಾಕಿದ್ದೆ, 20,000 ಹಾಕಿದ್ದೆ, 1 ಲಕ್ಷ ಆಗಿದ್ದೆ ಅಂತ ಹೇಳಿ ಕೆಲವರು ಮೆಸೇಜ್ ಮಾಡಿದ್ರು ನನಗೆ. ಬೈ ದ ವೇ ಅಷ್ಟು ತೊಗೋಬೇಕಂತ ಯಾರೂ ಹೇಳಿಲ್ಲ. ಅದಕ್ಕೆ ಹೇಳೋದು ಪ್ರಾಪರ್ ಕೋಚಿಂಗ್ನ ಕೊರತೆ ಇರ್ತದೆ. ಈ ಅಷ್ಟೊಂದು ದುಡ್ಡುಗಳು ಹಾಕ್ಸಿ ಪ್ರಾಡಕ್ಟ್ಸ್ನ ಕೊಡೋವಂಥ ಮೂರ್ಖ ಶಿಖಾಮಣಿಗಳ ಹತ್ರ ನೀವು ಯಾಕೆ ಹೋಗ್ತೀರ ಅಲ್ವಾ? ಈಗ ಯಾವುದು ಏನಿದು ಸ್ಟೇರಿಂಗ್ ಕವರ್ ಇದು, ಈ ಸ್ಟೇರಿಂಗ್ ಕವರು ಮಾರ್ಕೆಟ್ನಲ್ಲಿ 150 ರೂಪಾಯಿ, 200-300 ರೂಪಾಯಿ ಇರುತ್ತೆ. ಇದು ನಂಗೆ ಇಷ್ಟ ಆಯಿತು ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ 150 ರೂಪಾಯಿನ 130 ರೂಪಾಯಿ, 120 ರೂಪಾಯಿ, 100 ರೂಪಾಯಿ ಮಾಡಿ ತೊಗೊಂಬರ್ತೀನಿ. ನನಗೆ ಇದು ಇಷ್ಟನೇ ಆಗಲಿಲ್ಲ ಅಂತ ಹೇಳಿದ್ರೆ ಅವನು 50 ರೂಪಾಯಿ ಕೊಟ್ಟರೆ ನನಗೆ ಯೂಸ್ ಇಲ್ವಲ್ಲ ಇದು. ಹಾಗೆ ನಿಮಗೆ ರಿಸಲ್ಟ್ಸೇ ಬರೆದಿದ್ದ ಮೇಲೆ ನೀವು 30,000, 50,000, ಲಕ್ಷ ರೂಪಾಯಿ ಯಾವನ ಹೇಳಿದ್ದು ಹಾಕೋಕ್ಕೆ ಅಲ್ವಾ? ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ವೆಜಿಟೇಬಲ್ಸ್, ಫ್ರೂಟ್ಸ್, ಸೀಡ್ಸ್ಗಳ್ದು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಇದು ಪ್ಯೂರ್ ಆಲ್ಮೋಸ್ಟ್ 1-2 ಪ್ರಾಡಕ್ಟ್ಸ್ ಏನೋ ಇದೆ, ಅದು ಬಿಟ್ಟು ಮಿಕ್ಕಿದ್ದು ಎಲ್ಲನೂ ಕೂಡ ವೆಜಿಟೇಬಲ್ಸ್, ಫ್ರೂಟ್ಸ್ ಎಕ್ಸ್ಟ್ರಾಕ್ಟ್, ವೆಜ್ ಎಕ್ಸ್ಟ್ರಾಕ್ಟ್, ವೀಗನ್. ಸೊ ಧೈರ್ಯವಾಗಿ ತೊಗೋಬೋದು. ಪ್ರಾಪರ್ ಕೋಚಿಂಗ್, ಒರಿಜಿನಲ್ ಪ್ರಾಡಕ್ಟ್ಸ್ ಮ್ಯಾಂಡೇಟ್ರಿ. ಒಂದು ಸಿಸ್ಟಮ್ ಇರಬೇಕಪ್ಪ, ಸಿಂಪಲಾಗಿ ಹೇಳ್ಬೇಕಾದ್ರೆ. ಇದೆಲ್ಲ ತಗೊಂಡಿದ ತಕ್ಷಣ ಯೂಸ್ ಮಾಡೋಂಗಿದ್ರೆ ಇದನ್ನ ಡಿಮಾರ್ಟು, ರಿಲಯನ್ಸು ಎಲ್ಲ ಕಡೆನೂ ಬೂಸ್ಟ್ ಬೋರ್ಮೆಂಟ್ ಹತ್ರ ಇಟ್ಬಿಡ್ಬೋದಾಗಿತ್ತಲ್ವ. ಇದು ಯಾಕೆ ಅಂತೇಳಿದ್ರೆ ಪರ್ಟಿಕ್ಯುಲರ್ ಇದೆ. ಇದು ಸುಮ್ಮನೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ತೊಗೊಂಡ್ರೆ ಅಲ್ಲಿ ಬೈದಬೇ ಅದ್ರ ಮೇಲೆ ಬರೆದಿದೆ, ತೊಗೋಬೇಡಿ, ಏನಾದರೂ ಹೆಚ್ಚು ಕಮ್ಮಿ ನಾವು ರೆಸ್ಪಾನ್ಸಿಬಿಲಿಟಿ ಎಲ್ಲ ಅಂತೇಳಿ ಅದ್ರ ಮೇಲೆ ಬರದೇ ಇದೆ. ಇಷ್ಟು ಇದ್ರ ಮೇಲೂ ಕೂಡ ನೀವು ತೊಗೊಂಡು ಏನಾದ್ರೂ ಮಾಡ್ಕೊಂಡ್ರೆ ಏನು ಸಮಸ್ಯೆ? ಇದ್ರ ಬಗ್ಗೆ ಮಾಡೋಕ್ಕೆ ಇಷ್ಟ ಇಲ್ಲ ಆ್ಯಕ್ಚುಲಿ, ಬಟ್ ಸುಮ್ಮನೆ ನನಗೆ ಯಾವ್ಯಾವ ಶೇರ್ ಮಾಡ್ತಾರೆ. ಒಳ್ಳೇದು ಶೇರ್ ಮಾಡಿರಿ. ಅದ್ರ ಮೇಲೆ ಬಿಡಿ ಮೇಲೆ ಬರೀತಾರೆ, ಕುಡಿಬೇಡ್ರಿ ಕ್ಯಾನ್ಸರ್ ಬರುತ್ತೆ ಅಂತ ಸೇತಾನೇ ಇರ್ತಾರೆ. ಆ ಡ್ರಿಂಕ್ಸ್ ಮೇಲೆ ಬರೀ ತೊಗೋಬೇಡಿ ಸಾಯ್ತೀರಾ ಅಂತ ಬರ್ತಾರೆ, ಅದು ಸೇತಾನೆ ಇರ್ತಾರೆ. ಗುಟ್ಕಾ, ತಂಬಾಕು ಜರ್ದು ಹಾಕ್ತಾನೇ ಇರ್ತೀರ. ಹೊರಗಡೆ ತಿಂಡಿಗಳು ತಿನ್ನಬೇಡಿ ಕ್ಯಾನ್ಸರ್ ಬರುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಹೇಳ್ತಿರ್ತಾರೆ, ತಿಂತಾನೇ ಇರ್ತಾರೆ. ಅದರಲ್ಲಿ ಯಾವುದ್ರಲ್ಲೂ ಬರ್ದಿರೋ ಸೈಡ್ ಎಫೆಕ್ಟ್ಸು ಇದರಲ್ಲಿ ಹೆಂಗ್ರಿ ಬರ್ತದೆ? ಈ ತಲೆಯಲ್ಲಿ ಬುದ್ಧಿ ಏನಾದರೂ ಇದೆಯಾ ಸ್ವಲ್ಪ? ಅಲ್ಲ, ಅದ್ರ ಮೇಲೆ ಬರ್ದಿರೋಂಥ ಐಟಮ್ನ ಬಿಟ್ಬಿಟ್ಟು ಇದ್ರ ಮೇಲೆ ಒಳ್ಳೆ ವೆಯ್ಟ್ ಮ್ಯಾನೇಜ್ಮೆಂಟ್ ಇದೆ, ನ್ಯೂಟ್ರಿಷನ್ ಇದೆ, ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ, ಎಂತೆಂಥ ಒಳ್ಳೊಳ್ಳೆ ಐಟಮ್ಸ್ಗಳು ಇದ್ರ ಮೇಲೆ ಬರೆದಿದ್ದಾರೆ. ಅದರೊಳಗಡೆ ಇದೆ, ಅದು ಅಷ್ಟು ಡಿಲಿಷಿಯಸ್ ಆಗಿದೆ. ಇಂಥದ್ದನ್ನ ಹೋಗಿ ಸೈಡ್ ಎಫೆಕ್ಟ್ಸ್ ಅಂತೇಳಿ ಬೀಡಿ, ಸಿಗರೇಟು, ಕೊಲೆಸ್ಟ್ರಾಲು, ಬಿರಿಯಾನಿ ಇವಾಗ ನೋಡಿ ಅದಕ್ಕೆ ತಾನೆಲ್ಲ ರೈಡ್ಗಳು ಆಗ್ತಾ ಇರೋದು. ಕಲರ್ಗಳೆಲ್ಲ ಬೆರೆಸಿದ್ದಾರೆ, ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗ್ತಿದೆ, ಹಾರ್ಟ್ ರೇಟ್ ಜಾಸ್ತಿ ಆಗ್ತಿದೆ, ಕ್ಯಾನ್ಸರ್ಗಳು ಜಾಸ್ತಿ ಆಗ್ತಿದೆ. ಇವೆಲ್ಲ ಜಾಸ್ತಿ ಆಗಿ ಕಾರಣ ನಮ್ಮದು ಲೈಫ್ ಸ್ಟೈಲ್, ನಮ್ಮದು ಫುಡ್ ಹ್ಯಾಬಿಟ್ಸ್. ಅದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಐಟಮ್ಸ್ಗಳೆಲ್ಲ ಬರ್ತಾ ಇರೋದು. ನೀವು ಅದನ್ನೆಲ್ಲ ತಿನ್ನೋದಕ್ಕೋಸ್ಕರ, ಇದನ್ನು ಬಿಡೋದಕ್ಕೋಸ್ಕರ ಏನೇನೋ ರೀಸನ್ಸ್ಗಳೆಲ್ಲ ಹೇಳ್ತಾ ಇದ್ದೀರ. ಏನು ಬಾಯಿ ಬಡ್ಕೊಳ್ಳೋಣ ನಿಮ್ಮ ಹತ್ರ? ಸಾಲದಕ್ಕೆ ನನಗೆ ಬೇರೆ ಕಾಮೆಂಟ್ಸ್ನಲ್ಲಿ ನನಗೆ ಬೇರೆ ಕೆಲವೊಂದಷ್ಟು ಶೇರ್ ಬೇರೆ ಮಾಡಿದ್ರಿ ವಾಟ್ಸಪ್ಪಲ್ಲಿ. ಯಾವುದೋ ಚಾನಲಲ್ಲಿ ಬಂತು, ಆ ಚಾನಲಲ್ಲಿ ಬಂತು ಅಂತ. ಅದು ಬಂದು ತುಂಬ ದಿವಸ ಆಯಿತು. ಅದು ಆ್ಯಕ್ಚುಲಿ ವರ್ಷಕ್ಕೊಂದ್ಸಲ ಬರುತ್ತೆ. ಅಲ್ಲ, ನಾನು ಯೂಸರೇ ತಾನೆ, ನಾನು ನೋಡಿ ನನಗೂ ಭಯ ಪಡಬೇಕಲ್ವಾ? ನಾನು ನಿಲ್ಲಿಸ್ಬೇಕಲ್ವಾ? ನನಗೂ ನನ್ನ ಜೀವನ ಮೇಲೆ ಆಸೆ ಇರಲ್ವಾ? ಯೋಚನೆ ಮಾಡಿ ಸ್ವಲ್ಪ ಆದರೂ. ಇದೆ ಅಲ್ವಾ? ಸ್ವಲ್ಪ ಆದರೂ ಇದೆ ಅಲ್ವಾ? ಎರಡು ವಿಷ ಇದೆ ಕುಡಿಬೇಡಿ ಅಂತೇಳಿ. ನಾನು ವಿಷ ಮಾರೋನು ವಿಷ ಕುಡಿತಾನ, ಬಟ್ ನಾನು ಕುಡಿತೀನಲ್ಲ. ಅದ್ರ ಅರ್ಥ ಏನು? ಇದು ಒಳ್ಳೇದಂತಲ್ವಾ ಅರ್ಥ? ಇಷ್ಟು ಹೇಳಿದ್ದೀನಿ. ಇನ್ನಾದರೂ ಬದಲಾಗಿ ಇಲ್ಲವ? ನೀವು ಒಂದು ಇದನ್ನೆಲ್ಲರೂ ಉಪಯೋಗಿಸಿ ನಾನು ಯಾರಿಗೂ ಹೇಳ್ತಿಲ್ಲ. ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು, ನಿಮ್ಮ ತೂಕ ನಿರ್ವಹಣೆ ಮಾಡಬೇಕು, ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು. ಫ್ಯೂಚರಲ್ಲಿ ಬರೋವಂಥ ಎಷ್ಟು ಸಮಸ್ಯೆಗಳ್ನ ಮುಂಚೆನೇ ಎದುರಿಸ್ಬೇಕು ಅನ್ನೋದಕ್ಕೆ ಬಾಡಿನೇ ಅಲ್ಟಿಮೇಟ್. ದಿ ಬಾಡಿ ಈಸ್ ಕಿಂಗ್. ನಿಮ್ಮ ದುಡ್ಡಲ್ಲ. ನಿಮ್ಮ ದುಡ್ಡಿದ ಟ್ರೀಟ್ಮೆಂಟ್ನ ತೊಗೋಬೋದಷ್ಟೇ. ಟ್ರೀಟ್ಮೆಂಟ್ಗೆ ನಿಮ್ಮ ಬಾಡಿ ರೆಸ್ಪಾಂಡ್ ಮಾಡಬೇಕಂದ್ರೆ ನಿಮ್ಮ ಬಾಡಿಲಿ ದಮ್ ಇರಬೇಕು. ಮೆಡಿಸಿನ್ ತೊಗೋಬೋದು, ಕಾಸ್ಟ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು, ಎಲ್ಲನೂ ಸಿಗುತ್ತೆ ನಿಮ್ಮ ಹತ್ರ ದುಡ್ಡಿದ್ರೆ. ಬಟ್
ಟ್ರೀಟ್ಮೆಂಟ್ಗೆ ನಿಮ್ಮ ಬಾಡಿ ರೆಸ್ಪಾಂಡ್ ಮಾಡಬೇಕು. 50,000 ಕೊಟ್ಟು ಮಂಚ ತಗೊಳ್ಳೋದಲ್ಲ ದೇವರು, ನಿದ್ರೆಗೆ ಎಷ್ಟು ಬೆಲೆ ಕೊಡ್ತೀರಾ? ಗೋಲ್ಡನ್ ಕಮೋಡ್ ಹಾಕ್ಸ್ಬಹುದು, ಬರಲೇ ಇಲ್ಲ ಅಂದರೆ ಅಲ್ವಾ, ಕೋಟಿ ವರದಕ್ಷಿಣೆ ತೊಗೋಬೋದು, ಹೆಂಡತಿ ಸಂಸಾರ ಮಾಡಬೇಕು, ಅದು ಮುಖ್ಯ. ಓಕೆ, ಇದಿಷ್ಟೇ. ನಾನೇನಾದರೂ ಕ್ವಶನ್ಸ್ಗೆ ಆನ್ಸರ್ ಏನಾದರೂ ಮರ್ತಿದ್ರೆ ಕಾಮೆಂಟ್ಸ್ ಹಾಕಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಕವರ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಬಾಯ್, ಹ್ಯಾವ್ ಎ ಗ್ರೇಟ್ ಡೇ. ಒಳ್ಳೆಯದಾಗಲಿ.